ಎಲ್ರಿಗೂ ನಮಸ್ಕಾರ. ಚಂದನ ಸ್ಮೃತಿ ನನ್ನ ಡೈಲಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮನೆಯ ದಿನನಿತ್ಯದ ಕೆಲಸಗಳು, ಪರ್ಸನಲ್ ವಿಷಯಗಳು, ಹಾಗೆ ಜೀವನದ ಒಂದು ಸಣ್ಣ ಪುಟ್ಟ ಕ್ಷಣಗಳು ಮತ್ತು ಮಾನಸಿಕ ಮಾತುಗಳು, ಹಾಗೆ ನನ್ನ ನೋವುಗಳು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈ ಒಂದು ಬ್ಲಾಗನ್ನು ನಾನು ಶುರು ಮಾಡಿದ್ದು. ಮೊದಲದು ಒಂದು ಸಿನಿಮಾದ ಬಗ್ಗೆ ಎಲ್ಲ ನಾನು ಮಾಡ್ತಾಯಿದ್ದೆ, ಆದರೆ ಸ್ವಲ್ಪ ದಿನ ಓಡಿತು, ನಂತರ ಓಡಿಲ್ಲ. ಆಮೇಲೆ ಈ ಚಾನಲ್ ಹಾಳು ಮಾಡೋದು ಬೇಡ ಅಂತ ಇತ್ತು ನನಗೆ. ಹಾಗೆ ನನಗೆ ತುಂಬ ನೋವುಗಳು ಕೂಡ ಇತ್ತು. ಚಾನಲ್ ಹೋದರೆ ಹೋಗಲಿ, ಅಥವಾ ನನ್ನ ನೋವುಗಳು ಇಲ್ಲಿ ಒಂದು ಪ್ರಸ್ತಾಪ ಆಗಿರ್ತಲ್ವ, ಅದೇ ಖುಷಿಯಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಹಾಗೆ ನಿಮ್ಮ ಬೆಂಬಲ, ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನನ್ನ ಈ ಒಂದು ಪಯಣದಲ್ಲಿ ನನ್ನ ಜೊತೆ ನೀವು ಸದಾ ಇರ್ತೀರ ಅಂತ ಕೂಡ ನಾನು ನಂಬಿದ್ದೇನೆ. ನನ್ನ ಜೀವನದಲ್ಲಿ ನನ್ನ ಹೆಚ್ಚು ಸಮಯವನ್ನು ನಾನು ಖಂಡಿತವಾಗಿ ಒಂಟಿಯಾಗಿ ಕಳೆದಿದ್ದೇನೆ. ಆದರೆ ಅದರಲ್ಲಿ ನನಗೆ ಯಾವ ರಿಗ್ರೆಟ್ಸ್ ಇಲ್ಲ. ಒಂಟಿಯಾಗಿ ನಾವು ಕಳೆಯೋದಲ್ಲಲ್ವ, ಬೇರೆಯವರು ನಮ್ಮನ್ನು ಒಂಟಿಯಾಗಿ ಮಾಡೋದು. ಆದರೆ ನೀವು ಕೇಳ್ಬೋದು, ಅದು ಎಂಥ ತಪ್ಪು ನೀನು ಮಾಡಿದೀಯಾ ಅಂತ. ಹಾಗಲ್ಲ, ಕೆಲವೊಮ್ಮೆ ನಮ್ಮ ಮುಗ್ಧ ಸ್ವಭಾವವನ್ನು ಬೇರೆಯವರಿಗೆ ಒಂದು ಅಡ್ವಾಂಟೇಜ್ ಆಗ್ಬೋದು, ಅಥವಾ ನಮ್ಮ ಬಡತನ, ನಮ್ಮ ತೊದಲು ಮಾತುಗಳು ಅದೆಲ್ಲ ಕೇಳಿದಾಗ ನಾವೆಲ್ಲೋ ಖಂಡಿತವಾಗಿ ಇನ್ಸಲ್ಟಾಗಿ ಹೋಗ್ಬೋದು. ಅದಕ್ಕೆ ನಾನು ಕಾರಣ ಅಲ್ಲ. ಕೆಲವೊಮ್ಮೆ ತುಂಬ ದುಃಖ ಕೊಟ್ಟರೆ ಇನ್ನೊಮ್ಮೆ ಈ ಒಂಟಿತನ ಇದೆ ಅಲ್ವಾ, ಬಹಳ ಖುಷಿ ಕೊಡುತ್ತೆ ಗೊತ್ತಾ. ಯಾವುದೇ ನೋವು ಬಂದರೂ, ಅವಮಾನ ಬಂದರೂ ನನಗೆ ಸಾಯುವ ಮನಸ್ಸಂತೂ ನಾನು ಮಾಡಲೇ ಇಲ್ಲ. ಯಾಕೆಂದರೆ ನಾನು ತುಂಬ ಗ್ರೇಟ್ ಅಲ್ವಾ. ನನ್ನ ನೋಡಿ ನೀವೆಲ್ಲ ಕಲಿಬೇಕು. ಯಾಕಂದರೆ ಬದುಕು ಒಂದೇ ಸಲ ಬರೋದು, ಜೀವನ ಒಂದೇ ಸಲ ಬರೋದು. ಕಷ್ಟ ಸುಖ ನಮ್ಮ ಮೇಲೂ ಬೇರೆಯವರ ಮೇಲೂ ಅವಲಂಬನೆ ಆಗಿರ್ತದಲ್ವ. ಹಾಗಾಗಿ ನಾವು ಬೇರೆಯವರಿಗೋಸ್ಕರ ನಾವು ಯಾಕೆ ಸಾಯಬೇಕು. ನಾವು ಯಾರು ಪ್ರೀತಿಸ್ತಾರೆ, ಅಥವಾ ನಮಗೆ ಯಾರ ಪ್ರೀತಿ ಬೇಕು, ಸಿಗ್ಬೋದು ಅಂತ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿಲ್ಲಲ್ಲ. ಅವರಿಗೆ ನಾವು ಬೇಕಾಗಿತ್ತು, ತಂದೆ ತಾಯಿಗೆ ನಮ್ಮಂಥ ಮಕ್ಕಳು ಬೇಕಾಗಿತ್ತು. ಹಾಗಾಗಿ ಅವರು ಜನ್ಮ ಕೊಟ್ಟಿದ್ದಾರೆ. ಆ ಜನ್ಮವನ್ನು ಸಾರ್ಥಕ ಮಾಡಲಿಕ್ಕೋಸ್ಕರ ನಾವು ಖಂಡಿತವಾಗಿ ಇಂಥ ಬೇಡದ ಕೆಲಸ ಅಂದರೆ ಆತ್ಮಹತ್ಯೆ ಅಂಥ ಕೆಲಸಕ್ಕೆಲ್ಲ ಖಂಡಿತ ಹೋಗಬಾರ್ದು. ಈಸಬೇಕು, ಇದ್ದು ಜಯಿಸಬೇಕು. ಯಾರು ಮಾತಾಡಿಲ್ಲ ಅಂದ್ರೇನು. ಜೀವನದಲ್ಲಿ ನಮಗೆ ನಾವಿದ್ದೀವಲ್ವ, ದೇವರು ನಮಗೆಲ್ಲ ಅಂಗಾಂಗಗಳನ್ನು ಕೊಟ್ಟಿರೋದಕ್ಕಿಂತ ದೊಡ್ಡ ಅದೃಷ್ಟ ಇನ್ಯಾವುದು ಅಂತ ನಾವು ಖಂಡಿತವಾಗಿ ಬದುಕಬೇಕು. ಈ ಪ್ರಪಂಚ ಎಷ್ಟು ವಿಶಾಲ ಆಗಿದೆ ಹೇಳಿ. ಒಂದು ದಿವಸ ನಮ್ಮ ದೂರ ಮಾಡಿದವರೆಲ್ಲ ಖಂಡಿತವಾಗಿ ನಮ್ಮ ಕಾಲಡಿಗೆ ಬರ್ತಾರೆ. ಹಾಗೇ ಮಾತಾಡ್ತಾ ನಾನು ರಾತ್ರಿ ಬಟ್ಟೆ ಎಲ್ಲ ಒಗೆದಾಕಿದ್ದೆ. ಅದನ್ನು ರಾತ್ರಿ ಹಾಕಲಿಕ್ಕೆ ನನಗೆ ಕೆಲಸ ಜಾಸ್ತಿ ಇತ್ತು. ನಿನ್ನೆ ತುಂಬ ಉದಾಸೀನ ಆಯಿತು. ಹಾಗೆ ಅದನ್ನು ಕೂಡ ಬಟ್ಟೆ ಹಾಕಲಿಕ್ಕೆ ಬೆಳಿಗ್ಗೆನೇ ಬಂದೆ. 1-2 ಅವರು ಗಾಳಿಯಲ್ಲೋ ಬಿಸಿಲಲ್ಲೋ ಹೋದರೆ ಬಟ್ಟೆ ಒಣಗ್ತದೆ. ಆದರೆ ಏನು ಗೊತ್ತಾ, ಈ ಕೆಲಸ ಮಾಡೋಕೆ ನಾವು ಬೇಸರ ಮಾಡಬಾರ್ದು. ಮನೆ ಕೆಲಸ ಮಾಡಲಿಕ್ಕೆ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನಂತ ನಾವು ಅದು ಇನ್ನಷ್ಟು ಖುಷಿ ಪಡಬೇಕು. ನನಗೆ ಮನೆ ಕೆಲಸ ಮಾಡೋದ್ರಲ್ಲಿ ಯಾವುದೇ ಬೇಸರ ಇಲ್ಲ. ನನ್ನ ನೋವು ಕಳೆದಿರೋದು ನಾನು ಮನೆ ಕೆಲಸದಲ್ಲೇ ಕಳೆದಿರೋದು. ಹಾಗಾಗಿ ನನಗೆ ಒಂದು ದೇವರು ಕೊಟ್ಟ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಎಲ್ಲರಿಗೂ ಮನೆ ಕೆಲಸ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಖಂಡಿತ ಆಗೋದಿಲ್ಲ. ನಾನು ಜೀವನದಲ್ಲಿ ತುಂಬ ಅವಮಾನ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇನೆ ಖಂಡಿತವಾಗಿ. ಅದು ನಮ್ಮ ಹತ್ತಿರದವರಿಂದ ಅಂದಾಗ ನಮಗೆ ತುಂಬ ಬೇಸರ ಆಗ್ತಾರಲ್ವ. ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ. ನನ್ನ ಗಂಡ ಮಕ್ಕಳು ಯಾರು ಬೆಲೆ ಕೊಡ್ತಾಯಿಲ್ಲ. ಅವರೆಲ್ಲ ನನಗೆ ಏನು ತೊಂದರೆ ಕೊಡ್ತಾಯಿಲ್ಲ. ಆದರೆ ಇವತ್ತೊಂದು ಹಾಲು ತರಬೇಕಂದ್ರೂ ನಾನು ಹೋಗಬೇಕು, ಒಂದು ಸಿಮ್ ನಾನು ರೀಚಾರ್ಜ್ ಮಾಡಬೇಕಂದ್ರೆ ನಾನೇ ಮಾಡಿಸ್ಕೊಳ್ಬೇಕು. ಪ್ರತಿಯೊಂದಕ್ಕೂ ನನ್ನ ಕೆಲಸಕ್ಕೆ ನನಗೆ ಯಾರನ್ನೂ ಸಿಕ್ಕಿಲ್ಲ. ನಾನು ಎಲ್ಲರಿಗೂ ಸಿಕ್ಕಿದ್ದೀನಿ, ಆದರೆ ನನ್ನ ಕೆಲಸಕ್ಕೆ ನಾನು ಸಿಕ್ಕಿಲ್ಲ. ನಾನು ತುಂಬ ನನ್ನ ಮಿತಿಗೆ ಮೀರಿ ಎಲ್ಲರಿಗೆ ಹೆಲ್ಪ್ ಮಾಡಿದ್ದೇನೆ, ಆದರೆ ನನಗೆ ಯಾರು ಕೊನೆಯಲ್ಲಿ ಸಿಕ್ಕಿಲ್ಲ. ಅದೆಲ್ಲ ಒಬ್ಬೊಬ್ಬರ ಹುಟ್ಟುವಾಗ ಬಂದಿರುವಂಥ ಒಂದು ಅದೃಷ್ಟ ಇದು. ಅದಕ್ಕೆ ನಾವು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಈಗ ಹಲವಾರು ಕಷ್ಟಗಳನ್ನು ಹೊತ್ತು ನಡೆದಿದ್ದೇನೆ ನಾನು. ಹೊರಗೆ ಶಾಂತವಾಗಿ ನನ್ನನ್ನು ಕಂಡ್ರೂ ಒಳಗಡೆ ನೋವಿಂದ ನಾನು ಕುದೀತಾ ಇದ್ದೆ ಗೊತ್ತಾ. ಅದರೆಡೆಗೆ ಮಾಮೂಲಿ ತಿಂಡಿ, ಅಡುಗೆ, ಆಮೇಲೆ ಎಲ್ಲವನ್ನು ಸರಿ ಸಮಾನವಾಗಿ ನಾನು ಮಾಡ್ತಾಯಿದ್ದೆ. ಅದರ ಜೊತೆಯೇ ನನಗೆ ಒಂದಷ್ಟು ಡೆತ್ ಪೇಯ್ನ್ಗಳಿದೆ. ನನ್ನ ತಮ್ಮ, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಸಿಸ್ಟರ್ ಗಂಡ ಇವರೆಲ್ಲ ಹೋಗಿರುವ ಡೆತ್ ಪೇಯ್ನ್ ಒಂದು ಕಡೆ ಇದ್ದರೆ, ಮತ್ತು ಇನ್ನೊಂದು ಕಡೆ ನನ್ನಂಥವಳನ್ನೆಲ್ಲರೂ ಅವಮಾನಿಸಿದ್ದು ಕೂಡ ನನಗೆ ಬಹಳ ನೋವಿದೆ. ಇವತ್ತಿಗೂ ನನಗೆ ಖರ್ಚಿಗೆ ಅಂತ ಯಾರಾಗಿ ನೀನು ಸುಮ್ಮನೆ ಖರ್ಚು ಮಾಡೋಂಥ ಯಾರು ಒಂದು ಪೈಸೆ ಕೊಡೋದಿಲ್ಲ. ಹಾಗಂತ ದುಡಿಲಿಕ್ಕೆ ಬಿಡ್ತಾರಾ? ಇಲ್ಲ, ಖಂಡಿತವಾಗಿ ದುಡಿಲಿಕ್ಕೂ ಬಿಡ್ತಾ ಇಲ್ಲ. ಒಟ್ಟಲ್ಲಿ ಏನು ಹೇಳಲ್ವ, ಜೀತದ ಆಳು ಅಂತಲೇ ಒಂದು ರೀತಿಯಲ್ಲಿ ಹೇಳ್ಬೋದು. ಅದನ್ನೆಲ್ಲ ನಾನು ಗಣನೆಗೆ ತಗೊಂಡೇ ಇಲ್ಲ. ಕಣ್ಣೀರು ನೋಡಿ ಮನಸ್ಸಿನ ಭಾರ ಕಡಿಮೆ ಮಾಡ್ತದೆ ಅಲ್ವಾ.
ಆದರೆ ಬೆಲೆ ಇಲ್ಲದ ಜಾಗದಲ್ಲಿ ನಾವು ಕಣ್ಣೀರು ಸುರಿಸಬಾರ್ದು. ಖಂಡಿತವಾಗಿ ಹೌದದು. ಇದನ್ನು ಸುದೀಪ್ ಸರ್ ಕೂಡ ಒಂದು ಸಲ ಸ್ಟೇಜ್ ಮೇಲೆ ಹೇಳಿದರು, ಎಲ್ಲಿ ನಮಗೆ ಬೆಲೆ ಸಿಗುತ್ತೋ ಅಲ್ಲಿ ಕಣ್ಣೀರು ಸುರಿಸಬೇಕು, ಎಲ್ಲಿ ನಮ್ಮನ್ನು ತುಂಬ ಪ್ರೀತಿಸುವ ಜನಗಳಿರ್ತಾರೋ ಅಲ್ಲಿ ಕಣ್ಣೀರು ಸುರಿಸಬೇಕು. ಹಾಗಂತ ನನ್ನ ಜೀವನದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ. ಹಾಗಾದರೆ ಹೇಳ್ಬೋದು, ನೀವು ನಿಂದೆ ತಪ್ಪ, ನೀನು ಅವರನ್ನು ಪ್ರೀತಿಸುವೆ. ಇಲ್ಲ, ನಾನು ತುಂಬ ತಲೆ ತಗ್ಗಿಸೋದು ನನ್ನ ತಪ್ಪು ಅಂತ ನನಗೆ ಅದೊಂದು ತುಂಬ ತಲೆ ತಗ್ಗಿಸೋದು, ತುಂಬ ಬೇರೆಯವ್ರನ್ನ ಹೊತ್ತು ಮಾತಾಡೋದು, ಇದೆಲ್ಲ ನನ್ನ ಒಂದು ಚಿಕ್ಕದಿಂದಲೇ ಬಂದಿರುವಂತಹ ಒಂದು ಸ್ವಭಾವ. ಅದನ್ನು ಇನ್ನೂ ಬದಲು ಮಾಡಲಿಕ್ಕಾಗಲ್ಲ, ಮಿಡ್ಲ್ ಏಜ್ ದಾಟಿ ಹೋಯ್ತು, ಇನ್ನೇನು ಬದಲು ಮಾಡೋದಲ್ವ. ಆದರೆ ಕಣ್ಣೀರು ಸುರಿಸೋ ಮೊದಲು ನೀವು ಯಾರನ್ನು ನಂಬೇಡಿ. ನಿಮ್ಮ ನಂಬಿಕೆ ಅರ್ಹರಾದವರು ಸಿಗೋದಿಲ್ಲ, ಅಂಥವ್ರು ಈ ಪ್ರಪಂಚದಲ್ಲಿ ಇಲ್ಲ. ಹಾಗೆ ಸಿಕ್ಕಿದ್ರೆ ಅವರ ಮುಂದೆ ನೀವು ಅಳಬೇಕು ಅಷ್ಟೆ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಯಾರು ಹೇಳಿ? ನಮ್ಮನ್ನು ಬಿಟ್ಟು ಅಗಲಿ ಹೋದವರು ಅಥವಾ ಸತ್ತವರು ಮಾತ್ರ ಒಳ್ಳೆಯವರು. ನಿಜವಾಗ್ಲೂ ಬದುಕಿರುವವರು ಯಾರೂ ಒಳ್ಳೆಯವರಿಲ್ಲ. ಪ್ರತಿಯೊಬ್ಬರು ಬದುಕಿರುವಾಗಲೂ ಹಾಗೆ, ನಾನು ಹಾಗೆ, ಇನ್ನೊಬ್ಬರು ಹಾಗೆ, ನೀವು ಹಾಗೆ. ಸತ್ತ ಮೇಲೇ ಅಲ್ವ ನಮ್ಮನ್ನು ಜನಗಳು ಜಾಸ್ತಿ ಹೊಗಳೋದು. ಇಡೀ ಜೀವನದಲ್ಲಿ ನಾವು ಯೋಚಿಸೋದನ್ನು ಬಿಟ್ಟಾಗಲೇ ಬದುಕು ನಮ್ಮದು ಸಾಗಿಸ್ಕೊಂಡು ಹೋಗ್ಬೋದು. ಹಿಂದಿಂದು ಮುಂದಿಂದು ನಾವು ಯೋಚನೆ ಮಾಡಬಾರ್ದು, ಅಂದರೆ ಯೋಚನೆ ಬಂದುಬಿಡ್ತದೆ. ಈಗ ನಾನು ನಿಮ್ಗೆ ಇಷ್ಟೆಲ್ಲ ಬುದ್ಧಿ ಹೇಳಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ, ನನಗೆ ಸದಾ ಯೋಚನೆಯಲ್ಲಿ ಇರ್ತೀನಿ. ಅದಕ್ಕೆ ನಾನು ಜಾಸ್ತಿ ಕೆಲಸ ಮಾಡುವಾಗ ನನಗೆ ಯೂಟ್ಯೂಬ್ ಮಾಡುವಾಗ, ಬೇರೆ ಕೆಲಸ ಮಾಡುವಾಗ ಬೇರೆ ಯೋಚನೆ ಬರೋದಿಲ್ಲ. ಎಡಿಟ್ ಮಾಡುವಾಗ ಅದರಲ್ಲೆಲ್ಲ ಬ್ಯುಸಿಯಾಗಿರ್ತೇನೆ. ದುಡ್ಡು ಸಂಪಾದನೆ ಮಾಡ್ತೇನಾ ಇಲ್ವಾ ಅಂತ ಅದು ಎರಡನೇ ಪ್ರಶ್ನೆ. ನಾನು ಒಂದಷ್ಟು ನೋವಿನ ಸಮಯ ಅದರಲ್ಲಿ ನಾನು ಕಳೀತೀನಿ. ಯಾಕೆಂದರೆ ಆ ನೋವು ಇಟ್ಕೊಂಡು ಬಂದಾಗ ಮಾನಸಿಕವಾಗಿ ನಾವು ಯಾವಾಗ ಕುಗ್ಗಿ ಹೋಗ್ತೀವೋ ಆಗ ದೈಹಿಕವಾಗಿ ಕುಗ್ಗಿ ಹೋಗೋದು ಖಂಡಿತವಾಗಿ ಸತ್ಯ. ಅದು ಮನಸ್ಸಿಗೆ ಕಾಯಿಲೆ ಬಂದರೆ ದೇಹಕ್ಕೆ ಕಾಯಿಲೆ ಅಂತ ಬರ್ತದೆ. ವಯಸ್ಸಾಗ್ತಾ ನಮ್ಮನ್ನು ಕಾಯಿಲೆ ಬಂದರೆ ಯಾರೂ ನೋಡಲ್ಲ, ಯಾರಿಗೂ ನಾವು ಭಾರ ಆಗಬಾರ್ದಲ್ವ. ಎಲ್ಲ ನೋವಿಗೆ ನಾವೇ ಕಾರಣ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಒಂದು ದೊಡ್ಡ ತಪ್ಪು, ಗೊತ್ತಾ. ಅದು ನಮ್ಮ ಒಳ್ಳೆಯ ಮನಸ್ಸು ಹೌದು. ಪ್ರತಿಯೊಬ್ಬರು ಬೇರೆಯವರ ತಪ್ಪಿಗೂ ನಾವು ಕಾರಣ ಅಂತ ನಾವು ಅಲ್ಲಿ ಬೇರೆಯವರನ್ನು ಕ್ಲೀನ್ ಚಿಟ್ ಕೊಡ್ತೀವಿ, ನಮ್ಮದೇ ತಪ್ಪು ಅಂತ ತಗೊಂಡು. ನಿಜವಾಗ್ಲೂ ಅಲ್ಲಿ ನಮ್ಮ ತಪ್ಪೇ ಇರೋದಿಲ್ಲ. ಅಲ್ಲಿ ನಾವು ನಿಜವಾಗ್ಲೂ ಅದು ಒಳ್ಳೆಯವರ ಕೈಯಿಂದ, ಮನುಷ್ಯತ್ವ ಇರುವವರ ಕೈಯಿಂದ ಮಾತ್ರ ಸಾಧ್ಯ. ಹಾಗೆ ನಾವು ಬೇರೆಯವರಿಗೆ ಅದು ಸಹಾಯ ಮಾಡಿ ನಾನು ಒಳ್ಳೆಯದಾಗ್ತೀನಿ ಅಂತ ಅದು ನಾವು ತಿಳ್ಕೊಳ್ಳೋ ತಪ್ಪು. ಸಹಾಯ ಅಂತ ಒಳ್ಳೆಯದಾಗಲಿಕ್ಕೆ ಮಾಡೋದಲ್ಲ, ಅದು ನಮ್ಮ ಬರ್ತಲ್ಲಿ ಬರುವ ಗುಣ ಅಲ್ವಾ, ಅಥವಾ ವಂಶ ಪಾರಂಪರ್ಯ. ನಮ್ಮ ವಂಶದಲ್ಲಿ ಯಾರಾದರೂ ಕೊಡೋರಿದ್ದರೆ, ದಾನ ಮಾಡೋರು ನಮ್ಗೆ ನೋಡಿ ಕಲ್ತಿರ್ತೀವಿ. ಅದು ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗ್ತದೆ ಅಂತಲ್ಲ, ನಾವೇನು ಪಡ್ಕೊಂಡು ಬಂದಿದ್ದೇವೆ ಅಷ್ಟು. ಒಟ್ಟಲ್ಲಿ ನಾನು ಹೇಳೋದು, ನಾನೀಗ ಈ ಸುತ್ತಲೂ ಇಷ್ಟು ನೋಡ್ತೇನಲ್ವ, ನನ್ನ ಅನುಭವಕ್ಕೆ ಬಂದಿದ್ದು ಜೋರಿರುವವರು ನೆಮ್ಮದಿಯಾಗಿರ್ತಾರೆ. ನೋಡಿ ನಮ್ಮ ನಾಯಿ ನೋಡಿ, ನಾನು ಅಂದರೆ ಪಂಚಪ್ರಾಣ. ಯಾಕೆ ಹೇಳಿ, ಅದು ನನ್ನ ಕೈಯಿಂದಲೇ ಜಾಸ್ತಿ ತಿನ್ನೋದು ಹೇಳಿ. ಇದಕ್ಕೆ ನಿಯತ್ತು ಯಾರು ಹೇಳಿಕೊಟ್ಟಿದ್ದಾರೆ? ಇದು ಮನುಷ್ಯನಾಗೆ ಬುದ್ಧಿಜೀವಿ ಅಲ್ವಾ, ಇದಕ್ಕೆ ಯಾರೂ ಬುದ್ಧಿ ಹೇಳಿಕೊಟ್ಟಿಲ್ಲ. ಇದು ತನ್ನಷ್ಟಕ್ಕೆ ಬುದ್ಧಿ ಕಲ್ತಿರೋದು. ನೋಡಿ, ನನ್ನ ನೋಡಿದದು ಏನು ಮಾಡ್ತದೆ ಅಂತ ನಿಮ್ಮ ಕಣ್ಣ ಮುಂದೆ ನಾನು ಗುಡಿಸ್ಲಿಕ್ಕೆ ಅಂತ ಬಂದೆ, ಬಿಡೋದಿಲ್ಲ ಅದು. ನೋಡಿ, ಆ ಪೊರಕೆಯನ್ನು ಕೂಡ ಅಲ್ಲಿ ಇಡು ಅಂತ ನನಗೆ ಹೇಳಿಕೊಡ್ತಾ ಇದೆ. ನೋಡಿ ನೋಡಿ ನೋಡಿ. ಹಾಗೆ ಯಾವುದೇ ಪ್ರೀತಿ ಮಾಡಲಿಕ್ಕೆ ಇನ್ನೊಬ್ಬರು ಹೇಳಿಕೊಡ್ಬೇಕಾಗಿಲ್ಲ. ಹಾಗೆ ಯಾವುದೇ ನಮ್ಮ ಇನ್ನೊಬ್ಬರಿಗೆ ಗೌರವ ಕೊಡಲಿಕ್ಕೂ ಕೂಡ ನಾವು ಇನ್ನೊಬ್ಬರಿಂದ ಕಲಿಬೇಕಾಗಿಲ್ಲ. ಕೊಟ್ಟ ಗೌರವ ನಮಗೆ ತಿರುಗಿ ಸಿಗದಿದ್ದಾಗ ನಮಗೆ ಬಹಳ ನೋವಾಗುತ್ತಲ್ವ. ಅದೇ ಜೀವನದ ಕಹಿ ಸತ್ಯಗಳಲ್ವ. ಹಾಗೆ ಮಾತಾಡ್ತಾ ನಾನು ಎಲ್ಲ ಕೆಲಸನೂ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಎದ್ದೇಳ್ತೇನೆ, ಸ್ವಲ್ಪ ಲೇಟಾಗಿ ಎದ್ದೇಳು ಅಂತ ತಿಳ್ಕೊಂಡದ್ದು. ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಮೀನಿತ್ತು, ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಆಮೇಲೆ ಮಲಗಿದಷ್ಟು ನಮಗೆ ಕಷ್ಟ ಅಲ್ವಾ. ಹಾಗೆ ನೋವು ಅಂದರೆ ನೋವು ಅಂತಲ್ಲ, ಇನ್ಸಲ್ಟ್ ಮಾಡೋದಕ್ಕಿಂತ ದೊಡ್ಡ ನೋವು ಏನಿದೆ ಅಲ್ವಾ. ಏನೇ ಮಾಡಿದರೆ ತಪ್ಪು ಕಂಡುಹಿಡಿತಾರೆ. ಎಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇವಳಿಗೆ. ಅವರೆಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ಫ್ರೀಡಮ್ ಕೊಡೋದು, ದುಡ್ಡಿಲ್ಲದ ಫ್ರೀಡಮ್ ಕೊಟ್ಟರೆ ಸುಮ್ಮನೆ ಹೋಗ್ಲಿಕ್ಕಾಗುತ್ತಾ ಸಾಲ ಮಾಡ್ಕೊಂಡು? ಇಲ್ಲಲ್ವ. ಅದು ದಾರ ಇಲ್ಲದ ಕಟ್ಟಿ ಹಾಕೋದು ಅಂತ ಹೇಳಲ್ವ. ಹಾಗೆ ಮನೆಯಲ್ಲಿ ಕೊಳೆತು ಪೂರ್ತಿಯಾಗಿ ಕೊಳೆತುಕೊಂಡೆ. ಈಗ ಕೊನೆಗೆ 2 ನಾಯಿಗಳು ಸಿಕ್ಕಿದೆ. ಆ ನಾಯಿ ಸಿಗೋ ಸಮಯದಲ್ಲಿ ನನ್ನ ಒಂದು ಪ್ರೀತಿಯ ತಮ್ಮನೂ ಹೋದ. ಹೀಗೆ ಜೀವನದಲ್ಲಿ ನೂರಾರು ಕಷ್ಟಗಳು, ಬೇಸರಗಳು, ದುಃಖಗಳಿದೆ. ಪ್ರತಿಯೊಂದನ್ನೇ ಹೇಳ್ತಾ ಹೋದರೆ ಯಾರು ಕ್ಯಾರು ಮಾಡೋದಿಲ್ಲಲ್ವ. ನಮ್ಮನ್ನು ಯಾರು ಪ್ರೀತಿಸದೆ ಹೋದರೆ ನಾವು ಖಂಡಿತ ಅಲ್ಲವೇ ಅಲ್ಲ, ದುರ್ಬಲರು ಅಂತ ಹೇಳ್ತೀವಲ್ವ. ನಾವು ಪ್ರೀತಿಸದೆ ಹೋದರೆ ಅವರು ದುರ್ಬಲರು. ನಮ್ಮಂಥವರನ್ನು ಪ್ರೀತಿಸೋ ಯೋಗ್ಯತೆ ಅವರಿಗಿಲ್ಲ. ನಮ್ಮಂಥವ್ರ ಹತ್ರ ಕೂತ್ಕೊಂಡು ಮಾತಾಡೋ ಯೋಗ್ಯತೆ ಅವರಿಗಿಲ್ಲ. ನಮ್ಮನ್ನು ಅರ್ಥ ಮಾಡುವಂಥ ಯೋಗ್ಯತೆ ಅವರಿಗಿಲ್ಲ ಅಂತ ಹೇಳ್ಬೋದು. ನಾನು ಮದುವೆ ಆಗಿಂದ ಇಲ್ಲಿವರೆಗೆ ಎಲ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಟ್ಟಿದ್ದೇನೆ. ಎಲ್ಲರಿಗೂ ಅತಿಥಿ ಸತ್ಕಾರ ಮಾಡಿದ್ದೇನೆ. ನನಗೆ ಗೊತ್ತಿರುವವರಿಗೆ, ಗೊತ್ತಿಲ್ಲದವರಿಗೆ, ನನ್ನ ಪರಿಚಯದವರಿಗೆ, ಕುಟುಂಬದವರಿಗೆ ಯಾರಿಗೂ ನಾನು ಏನೂ ಕಮ್ಮಿ ಮಾಡಿಲ್ಲ.
ಆದರೆ ತಿರುಗಿ ಅದು ಯಾರಿಗೆ ಒಂದು ಟೀ ಕುಡಿದ ನೆನಪಿದೆಯಾ ಅಂತ ಕೇಳಿದರೆ ಖಂಡಿತವಾಗಿಲ್ಲ. ಕೊಟ್ಟಿದ್ದನ್ನು ಹೇಳಬಾರ್ದು, ಒಂದು ಕೈಯಲ್ಲಿ ಕೊಟ್ಟಿದ್ದನ್ನು ಇನ್ನೊಂದು ಕೈಯಲ್ಲಿ ಗೊತ್ತಾಗಲೂಬಾರ್ದಂತೆ. ಆದರೆ ಕೆಲವೊಂದು ಸಲ ನಮಗೆ ತುಂಬ ನೋವಾಗುವಾಗ ನಾವು ಹೇಳ್ತೀವಲ್ವ, ಅವರಿಗೆ ಯಾವುದಕ್ಕೂ ಅರ್ಹತೆ ಇಲ್ಲ ಅಂತ ನಾವು ತಿಳ್ಕೊಂಡು ಬಿಡಬೇಕು. ನೋವು ಹೊತ್ತು ಬದುಕೋರು ಯಾರು ಹೇಳಿ? ತುಂಬ ಬಲಿಷ್ಠರಿಗೆ ಮಾತ್ರ ನೋವು ಹೊತ್ಕೊಂಡು ಬದುಕಲಿಕ್ಕೆ ಆಗ್ತದೆ. ದುರ್ಬಲರು ಏನು ಮಾಡ್ತಾರೆ ಹೇಳಿ? ಏನೋ ಹೋಗಿ ಸಾಯೋದು, ಹೊಳಗೆ ಹಾರೋದು, ಆತ್ಮಹತ್ಯೆ ಮಾಡೋದು. ನೋವು ಅಂದರೆ ನೋವು ಇಟ್ಕೊಂಡು ಹೇಗೆ ಬದುಕಬೇಕು ಅಂತ ನಾನು ನಿಮಗೆ ಕೌನ್ಸಿಲಿಂಗ್ ಮಾಡ್ತೀನಿ, ಬನ್ನಿ. ಎಷ್ಟು ನೋವು ಅದು, ಒಂದು ಸರಾಗವಾಗಿ 1 ದಿನ 2 ದಿನ 3 ದಿನ ಅಲ್ಲ, ಬರೋಬ್ಬರಿ ಒಂದಷ್ಟು ವರ್ಷಗಳಿಂದ ಒಂಥರ ಅವನ ಮತ್ತಿನ ಜೀವನ ಸುಖಮಯವಾಗಿ ಆಗ್ಬೋದಂದರೆ ಮತ್ತಿನ ಹುಟ್ಟಿದ ಜನ್ರೇಷನ್ ಕೂಡ ಅದೇ. ಏನೋ ಒಂದು ಇಗ್ನೋರು, ಏನೋ ಒಂದು ಕೇರ್ಲೆಸ್ ನಾವಂದರೆ. ಇರಲಿ, ಯಾರಿಗೂ ನಾವು ಶಪಿಸಬಾರ್ದಲ್ವ. ನಮ್ಮ ಶಾಪ ಅವರಿಗೆ ಒಂದು ಕೆಟ್ಟ ಕರ್ಮವಾಗಿ ಬಿಡ್ಬೋದು. ಹಾಗಾಗಿ ನಾವು ಯಾರನ್ನು ಕೂಡ ಶಪಿಸಬಾರ್ದು. ಯಾಕಂದರೆ ಬೇಸರ ಆದಾಗ ನಾನು ಹೇಳಿದ ಒಂಟಿಯಾಗಿ ಕಣ್ಣೀರು ಹಾಕಿ, ಇಲ್ಲಾಂದರೆ ವಾಕಿಂಗ್ ಹೋಗಿ, ಯೋಗ ಮಾಡಿ. ಜನರು ಅವಮಾನ ಮಾಡಿದ ತಕ್ಷಣ ನಮ್ಮ ಮೌಲ್ಯ ಯಾವತ್ತೂ ಕಡಿಮೆ ಆಗೋದಿಲ್ಲ. ಜನರು ಪ್ರೀತಿಸದೆ ಹೋದರೆ ನಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ ಅಲ್ವಾ. ನಮಗೆ ಯಾವ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಇಷ್ಟ ಅದನ್ನು ಮಾಡ್ತಾ ಹೋಗಬೇಕು. ಆಗ ಒಂದಷ್ಟು ನೋವನ್ನು ಕಡಿಮೆ ಮಾಡ್ಬೋದು. ನಾವು ನಿರಂತರವಾಗಿ 100 ವರ್ಷ ಬದುಕಲಿಕ್ಕೆ ಬಂದವರಲ್ಲ. ಇನ್ನಿರುವ ಜನ್ರೇಷನ್ ಎಲ್ಲ ಒಂದು 70-75 ಆಗುವಾಗ ಹೆಚ್ಚಿನವರು ಖಂಡಿತವಾಗಿ ಕ್ಲೋಸ್ ಆಗ್ಬೋದು. ಹಾಗಾಗಿ ಅಷ್ಟನ್ನು ಎಳೆದು ತರಬೇಕು. ರಥವನ್ನು ಎಳೆದು ತರ್ತಾರಲ್ವ, ಹಾಗೆ ನಾವು ರಥವನ್ನು ಎಳ್ಕೊಂಡು ಹೋಗಬೇಕು. ನೋಡಿ, ನಾನು ಇದಕ್ಕೆ ಬೆಳಿಗ್ಗೆ ಏನಾದರೂ ಕೊಟ್ಟಿಲ್ಲ, ನನಗೆ ತುಂಬ ಬೇಸರ ಆಗೋದು. ಯಾಕೆಂದರೆ ನನ್ನ ನೋಡಿದ ತಕ್ಷಣ ಏನೋ ಒಂದು ಪ್ರೀತಿ ಇದಕ್ಕೆ. ನೋಡಿ, ಇದೆಲ್ಲ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಲೈವ್ ಆಗಿ. ಹಾಗೆ ಮಾತಾಡ್ತಾ ನಾನು ಬೆಳಗಿನ ತಿಂಡಿ ಮಾಡಿದೆ. ಆಮೇಲೆ ಅದಕ್ಕೆ ಸಾರು ನಿನ್ನೆದೇ ಇತ್ತು. ಒಬ್ಬರಿಗೆ ಕಲ್ತಪ್ಪ ಮಾಡಿದೆ, ಒಬ್ಬರಿಗೆ ಇನ್ನು ಬರೋವರಿಗೆ ದೋಸೆ ಮಾಡಬೇಕು. ಸಂಡೇ ಅಲ್ವ, ಎಲ್ಲರೂ ಹೆಚ್ಚಾಗಿ ಮಲಗ್ತಾರೆ. ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಹಾಗೆ ಎಲ್ಲರೂ ಮನೇಲಿರುವಾಗ ಇನ್ನು ಒಬ್ಬೊಬ್ಬರಿಗೆ ತಿಂಡಿ ಮಾಡಿ ಕೊಡೋದು. ನಾನು ಯಾರು ಎಷ್ಟೊತ್ತು ಮಲಗಿದ್ರು ನಾನು ಮಾತಾಡೋದಿಲ್ಲ. ಹಾಗೆ ನನ್ನ ಟೈಮಿಗೆ ನಾನು ಒಬ್ಬಳೇ ಕೂತು ತಿನ್ನೋದು, ಒಬ್ಬಳೇ ನಾನು ಏನು ಹೇಳೋದು, ಹೊಟ್ಟೆ ತುಂಬಿಸೋದು. ಬೆಳಗಿನ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ರಾತ್ರಿ ಎಲ್ಲ ಒಬ್ಬಳೇ. ನನಗೆ ಅದರಲ್ಲೆಲ್ಲ ಯಾವ ಬೇಸರ ಇಲ್ಲ, ಆರಾಮ ಅನಿಸ್ತಾ ಇದೆ. ಹಾಗೆ ಇದೆಲ್ಲ ಬ್ಲಾಗ್ ಮಾಡಿ ನಿಮಗೆ ಒಂದೊಂದು ವಿಷಯ ತಿಳಿಸೋಣ ಅಂತ ನಾನು ಯೋಚನೆ ಮಾಡಿ ಬೆಳಗ್ಗೆನೇ ಬ್ಲಾಗಿಗೆ ಕೂತೆ. ಹಾಗೆ ನಿಮ್ಮೆಲ್ಲ ಪ್ರೀತಿ ಕೂಡ ನನಗೆ ಬೇಕು, ನೀವು ಸಪೋರ್ಟ್ ಮಾಡಬೇಕು ನನ್ನ ಒಂದು ಬ್ಲಾಗಿಗೆ. ನನಗೆಲ್ಲರಾಗೆ ಬ್ಲಾಗ್ ಮಾಡಲಿಕ್ಕೆಲ್ಲ ಬರೋದಿಲ್ಲ. ನನ್ನ ಮೊಬೈಲು ಅಷ್ಟು ಕಾಸ್ಟ್ಲಿ ಮೊಬೈಲಲ್ಲ, ಸಾಧಾರಣ 8-9 ಸಾವಿರ ರೂಪಾಯಿ ಮೊಬೈಲು. ಹಾಗಾಗಿ ನನ್ನದು ಕ್ಲಿಯರು ಇಲ್ಲ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹಕ್ಕೆ ಕ್ಲಿಯರ್ ಆಗಿರಬೇಕು ಅಂತ ಇಲ್ಲ ಅಲ್ವ. ಈಗ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಸಹಾಯಕ್ಕೆ ಅಂತ ಒಂದು ಹುಡುಗಿ ಬರ್ತಾಳೆ, ಅವಳೆಲ್ಲ ಮಾಡ್ಕೊಂಡು ಹೋಗ್ತಾಳೆ. ಮನೆ ಕೆಲಸ ನನ್ನ ಲೆಕ್ಕನೇ ಅಲ್ಲ, ಅದನ್ನೊಂದು ಕಷ್ಟವಾಗಿ ನಾವು ಪರಿಗಣಿಸಿನೇ ಇಲ್ಲ. ಯಾಕಂದರೆ ಕೂತು ತಿನ್ನಬಾರ್ದಲ್ವ. ಕೆಲವು ಚುಚ್ಚು ಮಾತುಗಳಿದೆ ಅಲ್ವ, ನೋವುಗಳಿದೆ ಅಲ್ವ, ಅದೆಲ್ಲ ಖಂಡಿತವಾಗಿ ಮನಸ್ಸಿಂದ ಹೋಗಬೇಕಂದ್ರೆ ತೆಗಿಲಿಕ್ಕಾಗೋದಿಲ್ಲ. ಯಾರು ನಮ್ಮನ್ನು ಪ್ರೀತಿಸಿ ಅಟ್ಟಕ್ಕೇರಿಸಬೇಕು ಅವರೇ ನಮಗೆ ವಿಪರೀತ ನೋವು ಕೊಟ್ಟಾಗ ಅದನ್ನು ಸಹಿಸೋದು ಬಹಳ ಕಷ್ಟ. ಅದು ಬೇರೆಯವರ ಮುಂದೆ ನಮ್ಮನ್ನು ಇನ್ಸಲ್ಟ್ ಮಾಡಿದಾಗ ಅದನ್ನು ಕೂಡ ಸಹಿಸೋದು ಬಹಳ ಕಷ್ಟವಾಗುತ್ತಲ್ವ. ಹಾಗಾಗಿ ಪಾಲಿಗೆ ಬಂದಿದ್ದು ನಾನು ಮೊನ್ನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ಪಂಚಾಮೃತ ಅಂತ ತಿಳ್ಕೊಂಡು ನಡಿಬೇಕು. ಯಾಕಂದರೆ ಏನಿಲ್ಲದವರಿಗಂತೂ ತನ್ನ ಸಿಕ್ಕಿದಾಗ ಸಂತೋಷ ಅಲ್ವಾ. ಬಾಡಿಗೆ ಮನೆಯಲ್ಲಿರುವಾಗ ಇದ್ದವರಿಗೆ ಒಂದು ಯಾರ್ದೋ ಸ್ವಂತ ಮನೆಯಲ್ಲಿ ಇರ್ತೀವಿ. ನನ್ನ ಮನೆ ಅಂತೂ ನಾನು ಇದನ್ನು ಹೇಳೋದಿಲ್ಲ. ಇರುವಾಗ ಅದೊಂದು ಸಂತೋಷ ಅಲ್ವ. ಒಟ್ಟಲ್ಲಿ ನಮ್ಮ ನೆಮ್ಮದಿನ ನಾವೇ ಕಂಡು ಹಿಡಿಬೇಕು. ಬಿಟ್ಟರೆ ನಮಗೆ ನೆಮ್ಮದಿ ಬೇರೆಯವರಂತೂ ಖಂಡಿತವಾಗಿ ಕೊಡೋದಿಲ್ಲ. ಹಾಗೆ ನಾನೀಗ ಕೆಲಸಗಳೆಲ್ಲ ಬೆಳಗಿನ 1 ರೌಂಡ್ ಕೆಲಸ ಎಲ್ಲ ಮುಗೀತು. ಇನ್ನು ಮಧ್ಯಾಹ್ನ 1 ಕಿಲೋ ಬೂತಾಯಿ ಮೀನಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಸಾರು ಮಾಡಿ ಊಟ ಮಾಡಬೇಕು. ಮಧ್ಯಾಹ್ನಕ್ಕೆಲ್ಲ ಅಂಥ ಭರ್ಜರಿ ಅಡುಗೆಯನ್ನು ಮಾಡೋದಿಲ್ಲ, ಸಿಂಪಲಾಗಿ ಒಂದು ಸಾರು ಮಾಡಿ ಅನ್ನಕ್ಕೆಲ್ಲ ಇಡಬೇಕು. ಆಮೇಲೆ ಬೇರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡುವಾಗ ನಮ್ಮ ಸಹಾಯಕ್ಕೆ ಹುಡುಗಿ ಬರ್ತಾಳೆ. ಅವಳು ಬಂದು ಇನ್ನಷ್ಟು ಕೆಲಸ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ. ಒಟ್ಟಲ್ಲಿ ನಾನು ಸರಿ ಸಮಯಕ್ಕೆ ಒಂದು 9 ಗಂಟೆ ಒಳಗಡೆ ತಿಂಡಿ ತಿಂತೇನೆ. ಒಂದು 2-2:30 ಊಟ ಮಾಡ್ತೀನಿ. ಮಧ್ಯಾಹ್ನ ಆದರೂ ಬೇಕು ಅಂದರೆ ತಿಂತಾ ಹೋಗ್ತೇನೆ. ನನಗೆ ಹಸಿವಾಗಿ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಾನು ಧೈರ್ಯದಿಂದ ತಿಂತೇನೆ. ಯಾಕಂದರೆ ಬಹಳಷ್ಟು ಮೈ ದುಡಿದು ಬಿಟ್ಟಿಯಾಗಿ ಕೆಲಸ ಮಾಡ್ತೇನೆ. ಹಾಗಾಗಿ ನಾನು ಬಹಳ ಸಂತೋಷದಿಂದಲೇ ತಿಂತೇನೆ. ತಿನ್ನುವಾಗ ನನಗೆ ಯಾವುದೇ ಒಂದು ಪಶ್ಚಾತ್ತಾಪ ಬೇಸರ ಏನು ಕೂಡ ಇಲ್ಲ. ಯಾಕಂದರೆ ಬಿಟ್ಟಿಗೆ ತಿನ್ನೋದಿಲ್ಲ ಅಲ್ವಾ. ಮನೆ ಕಾವಲು ಕಾಯ್ತಾನೆ, ಮನೆ ಕೆಲಸ ಮಾಡ್ತೇನೆ, ಅಡುಗೆ ಮಾಡ್ತೇನೆ. ನಮ್ಮ ಅಡುಗೆ ಸಾಮಾನ್ಯವಾದ ಅಡುಗೆ ಅಲ್ಲ, ಎಲ್ಲೋ ಪುಡಿ ಹಾಕಿ ಅದು ಇದು ಮಾಡೋದಿಲ್ಲ. ನಾವು ಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ತೆಂಗಿನ ತುರಿ ಎಲ್ಲ ಹಾಕಿ ಹಾಗೆ ನಮ್ಮ ಹಳ್ಳಿ ಸ್ಟೈಲ್ನ ಅಡುಗೆನೇ ಮಾಡೋದು. ಹಾಗಾಗಿ ಅದಕ್ಕೂ ತುಂಬ ಸಮಯ ತಗಲ್ತದೆ. ತಲೆಗೆಲ್ಲ ಬೆಟ್ಟ ಕಟ್ಟಿಕೊಂಡು ಕೂದಲು ಬೀಳದಾಗೆಲ್ಲ ನೋಡಿ ಅಡುಗೆ ಮಾಡುವಾಗ
ನಮಗೆ ತಿನ್ನಲಿಕ್ಕೆ ಯಾಕೆ ನಾಚಿಕೆ ಅಲ್ವಾ, ಕಷ್ಟಪಟ್ಟು ತಿನ್ನೋದಲ್ವ, ಬಿಟ್ಟಿಗೆ ದುಡಿದು ಬಿಟ್ಟಿಗೆ ತಿನ್ನೋದು ಅಷ್ಟೆ. ಹೀಗೆ ನನ್ನ ಇವತ್ತಿನ ಬ್ಲಾಗ್ ಇದಾಗಿತ್ತು. ಹಾಗೆ ನಿಮ್ಮದೆಲ್ಲ ಸ್ವಲ್ಪ ಸಹಕಾರ ಪ್ರೀತಿ ಎಲ್ಲವೂ ನನಗೆ ಬೇಕು. ಯಾಕಂದ್ರೆ ನನ್ನ ಯಾವ ಚಾನಲ್ನ ಯಾರೂ ಬಳಸ್ತಾ ಇಲ್ಲ. ಆಗ ನನಗೆ ಗೊತ್ತಾಗುತ್ತೆ ನನಗೆ ಚಾನಲ್ ಮಾಡಲಿಕ್ಕೆ ಬರಲ್ವಾ ಅಂತ. ಎಲ್ಲರಿಗೆಲ್ಲವೂ ಬರಬೇಕು ಅಂತ ಇಲ್ಲಲ್ವ. ಕೆಲವರಿಗೆ ಎಲ್ಲವೂ ಗೊತ್ತಿರುತ್ತೆ, ಕೆಲವರಿಗೆ ಏನು ಗೊತ್ತಿರೋದಿಲ್ಲ, ಕೆಲವರು ಗೊತ್ತಿದ್ದು ಗೊತ್ತಿಲ್ಲದಾಗೆ ಮಾಡ್ತಾರೆ. ಎಲ್ಲದಕ್ಕೂ ನಾವು ಸಮಯ ಕೊಡಬೇಕು, ಸಮಯಕ್ಕೆ ಸಮಯ ಕೊಡೋದನ್ನು ಕಲಿಬೇಕು. ಆಗ ಎಲ್ಲವೂ ಕೂಡ ಸರಿ ಹೋಗ್ತದೆ. ಆಗ ಸಮಯವೂ ನಮಗೆ ಒಂದೊಂದನ್ನು ಹೇಳಿಕೊಡ್ತಾ ಹೋಗ್ತದೆ. ಸಮಯಕ್ಕೆ ಸಮಯ ಕೊಡಬೇಕು ಅಂತ ಒಂದು ಮಾತಿದೆ, ಅದನ್ನು ಮಾಡಬೇಕು. ಇವತ್ತಿನ ನನ್ನ ಈ ಬ್ಲಾಗ್ ಇದಾಗಿತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ಇರಲಿ. ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ವೀಡಿಯೋನ ಶೇರ್ ಕೂಡ ಮಾಡ್ಬೋದು. ತಪ್ಪಿದರೆ ತಿದ್ದಬೋದು, ಚೆನ್ನಾಗಿದ್ದರೆ ಹೊಗಳ್ಬೋದು, ಸಮಾಧಾನದ ಮಾತು ಹೇಳಬೇಕಂದ್ರೆ ನಿಮ್ಗೆ ಹೇಳ್ಬೋದು. ಎಲ್ಲ ಪರ್ಮಿಷನ್ ಕೂಡ ನಾನು ಕೊಟ್ಟಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಟಾಟಾ ಬಾಯ್ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ.